ಈ ಜಿ ಅನ್ನೋದು ಇಂಜಿನಿಯರಿಂಗ್ ಏರಿಯಾದಲ್ಲಿ ನಡೀತಾ ಇದ್ವು. ಅವುಗಳು ಈಗ ನೋಡ್ತಾ ಇದ್ರಿ 22 ಲಕ್ಷ ಹುಡುಗರು ಇವತ್ತು ಒದ್ದಾಡ್ತಾ ಇದ್ದಾರೆ, ಹುಡುಗರು ಮತ್ತು ಹುಡುಗಿಯರು. ಇವೆಲ್ಲ ಏನು ಇವತ್ತು ಯಾವ ಹಂತಕ್ಕೆ ಬಂತದೆ? ಇಂಥ ಸಂದರ್ಭದಲ್ಲೇ ಒಂದು ಏನೋ ಇದನ್ನೆಲ್ಲ ಒಂದು ರೂಪಕ್ಕೆ ತಂದಂಥ ರಾಹುಲ್ ಗಾಂಧಿ 2024ರಾಗ 99 ಸೀಟ್ಗಳು ತಂದ BJP 400 ಪಾರ್ ಅಂತ ಹೇಳ್ತಾ ಇತ್ತು. ಅದನ್ನು 240 ನಿಲ್ಲಿಸಿದ್ದು ಒಂದು ಸಾಧನೆ. ಅದ ನಂತರ ಮತ್ತೆ ಬೇರೆ ಯಾವುದು ಆಮದು ಬೇರೆ. ಇವತ್ತು ಪೂರ್ತಿ ಇಡೀ ದೇಶದ ಸ್ಥಿತಿ ಹೆಂಗಂದ್ರೆ ಅತಂತ್ರದ ವಿರೋಧ ಪಕ್ಷಗಳು, ಅದರಲ್ಲೂ ಪ್ರಾದೇಶಿಕ ಪಕ್ಷಗಳು ಎಲ್ಲ ಆಗಿ ಹೋಗ್ಬಿಟ್ಟಿದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕಾಂಗ್ರೆಸ್ನ ಸಲುವಾಗಿ ಅವತ್ತು OBCಯಿಂದ ವಿಶೇಷವಾಗಿ ನಿತೀಶ್ ಕುಮಾರ್ ಅವರಾಗಿರ್ಬೋದು, ಲಾಲೂ ಪ್ರಸಾದ್ ಯಾದವ್ ಆಗಿರ್ಬೋದು, ಮುಲಾಯಂ ಸಿಂಗ್ ಯಾದವ್ ಆಗಿರ್ಬೋದು ಬಂದರು. ಕಾಂಗ್ರೆಸ್ ನಿಧಾನಕ್ಕೆ ಬೀಳ್ತಾ ಹೋದ್ದು. ಜನತಾ ಪಕ್ಷದೊಂದಿಗೆ BJP ಅಂದರೆ RSS ಪ್ರೇರಿತವಾದಂತಹ ಈ ಭಾರತೀಯ ಜನತಾ ಪಕ್ಷ ಸೇರಿತು. ನಿಧಾನಕ್ಕೆ ವಾಜಪೇಯಿ ಅವರಂಥ ಒಬ್ಬ ಸಮನ್ವಯ ಮನಸ್ಸಿನ ಮನುಷ್ಯ ಆದರೂ ಪ್ರಧಾನಿ ಆದರು. ನಿಧಾನಕ್ಕೆ ದೇಶ ತುಂಬ ವಾಪಸ್ತಾ ಬಂತು. ಇವತ್ತು ಮೋದಿಯವ್ರ ಕೈಯಲ್ಲಿ 2014 ಸಿಕ್ಕು ದೊಡ್ಡ ಪ್ರಮಾಣದಲ್ಲಿ ಬೆಳೀತು. ಆದರೆ ಅದೇ ಪ್ರಮಾಣದಲ್ಲೇ ಕಾಂಗ್ರೆಸ್ಗಿಂತಲೂ ಕೆಟ್ಟದ ಆಡಳಿತ ಕೊಟ್ಟಿತ್ತು ಅನ್ನುವಂಥದ್ದು ಈಗ ಕಣ್ಣೊಂದು ಕಾಣ್ತಾ ಇದೆ. ವಿದ್ಯಾರ್ಥಿಗಳು ಸೆಲ್ತಾ ಆಗಿದ್ದಾರೆ, ಜಸ್ಟ್ ಬೇಗದಲ್ಲಿ ಗೆದ್ದರು, ಅಲ್ಲಿ ದುಂಬಡಿ ಆಗ್ತಾ ಇದ್ದಾರೆ, ವಿರೋಧಿಗಳು ಹಣಿತಾ ಇದ್ದಾರೆ. 1-2 ಅಲ್ಲ, ಇಂಥ ಸಂದರ್ಭದಲ್ಲೇ ಅದು ಹೇಳಿದ ಆರಂಭದಲ್ಲೇ ಧೈರ್ಯಶಾಯ ದುರಸ್ಥಾಯ ಅಂತ. ಇಂಥ ಸಂದರ್ಭದಲ್ಲೇ ಇವೆಲ್ಲ ಕಾಂಗ್ರೆಸ್ನಲ್ಲೂ ಸಹಿತ ಭಾಳಷ್ಟು ನಾಯಕರು ಉಳಿದಿದ್ದರು. ಪ್ಯಾರಾಸೈಟ್ಸ್ ಅಂತ ಕರಿಬೋದು ನಾವು ಅವ್ರನ್ನ, ಇನ್ನೊಬ್ಬರು ಹೇಗೆ ಮೇಲೆ ಬೆಳೆಯುವಂಥದ್ದು. ಅವರೆಲ್ಲ ಒಂದೊಂದು ಕಳಿಸೋದು ಹೋಗಿ ಇವತ್ತು ಸ್ವಚ್ಛ ಆದಂಗೆ ಆಗ್ಯದ ಕಾಂಗ್ರೆಸ್ಸನ್ನು. ಅಲ್ಲಿವರೆಗೆ ರಾಹುಲ್ ಗಾಂಧಿಯವರು ಭಾಳ ಸಹನದಿಂದ ಬಂದರು, ಎಲ್ಲರನ್ನೂ ಎದುರಿಸ್ತಾ ಬಂದರು, ಸೋಲ್ತಾ ಬಂದರು, ಬಯಸ್ಕೊಳ್ತಾ ಬಂದರು. ಇವತ್ತು ಒಂದಿಷ್ಟೇನೋ ಅವ್ರಿಗೆ 4 ರಾಜ್ಯಗಳು ಸಿಕ್ಕಿದಾವೆ ಇವತ್ತು ಅವ್ರ ಪ್ರಯತ್ನದಿಂದ, ದೊಡ್ಡ ಪ್ರಯತ್ನದಲ್ಲಿ, ಇಲ್ಲಂತಲ್ಲ, ಪ್ರಾಮಾಣಿಕ ಪ್ರಯತ್ನದ. ಹೀಗಾಗಿ ತೆಲಂಗಾಣ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು,